ವಿಶ್ವಂ ಒಂದೇ ಜಗದ್ಗುರು ಹರಿ ಓಂ. ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ವೆಲ್ಕಮ್ ಟು ರಿಚುವಲ್. ಎವ್ರಿಥಿಂಗ್ ಈಸ್ ಎನರ್ಜಿ, ಎನರ್ಜಿ ಈಸ್ ಎವ್ರಿಥಿಂಗ್. ಇವತ್ತು ಇಲ್ಲಿ ಬ್ಯೂಟಿಫುಲ್ ಆಗಿ 3 ಪೈಂಟಿಂಗ್ ಫ್ಲವರ್ ಕಾರ್ಡ್ಸ್ ಇದಾವೆ. ಇವತ್ತು ಟೋಟಲಿ ನಿಮ್ಮ ಕೆರಿಯರ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜಾಬ್, ಬಿಸ್ನೆಸ್, ಪ್ರಮೋಷನ್, ಜಾಬ್ ಚೇಂಜಿಂಗ್, ನಿಮ್ಮ ಜಾಬ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಲೋಟಸ್ ಕಾರ್ಡ್, ಲಿಲ್ಲಿ ಕಾರ್ಡ್ ಹಾಗೆ ರೋಸ್ ಕಾರ್ಡ್ ನಿಮಗೆ ಗೈಡೆನ್ಸ್ನ ಕೊಡುತ್ತೆ. ಸೊ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನೀವು ಯಾವ ಫ್ಲವರ್ನ ತುಂಬ ಇಷ್ಟಪಡ್ತೀರಾ, ಯಾವ ಫ್ಲವರ್ಗೆ ತುಂಬ ಅಟ್ರ್ಯಾಕ್ಟ್ ಆಗ್ತೀರಾ, ಆ ಫ್ಲವರ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಕೆರಿಯರ್ ಎನರ್ಜಿ ಬಗ್ಗೆ ಇವತ್ತು ಫ್ಲವರ್ ಎನರ್ಜಿ ಟ್ಯಾರೋಟ್ ಗೈಡ್ ಮಾಡುತ್ತೆ. ಸೊ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಿ, ರಿಲ್ಯಾಕ್ಸ್ ಆಗಿ, ಸ್ವಲ್ಪ ವಾಟರ್ ಕುಡೀರಿ. ಇನ್ನೂ ಕನ್ಫ್ಯೂಷನ್ ಇದೆ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡಿ. ಇವತ್ತು ನಿಮ್ಮ ಕೆರಿಯರ್, ಮನಿ, ಸಕ್ಸಸ್ ಬಗ್ಗೆ ಇವತ್ತು ಟ್ಯಾರೋಟ್ ರೀಡಿಂಗ್ ಆಗಿದೆ. ಎಸ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಫಸ್ಟ್ ಕಾರ್ಡ್ ಲೋಟಸ್, ಈ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಸೊ ನೀವು ಲೋಟಸ್ ಫ್ಲವರ್ನ ತುಂಬ ಇಷ್ಟಪಡೋರಾಗಿರ್ತೀರಾ. ಸೊ ಲೋಟಸ್ ಕಾರ್ಡ್ ಬಂದು ಸ್ಪಿರಿಚುವಲ್ ಅವೇಕೆನಿಂಗ್ ಕಾಲ್ ಆಗಿರುತ್ತೆ. ಓಕೆನಾ, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೆರಿಯರ್ ಬಗ್ಗೆ ಇದ್ದಂತಹ ನಿಮ್ಮ ಸ್ಟ್ರೆಸ್ ಏನಿದೆ ಅದು ಕ್ಲಿಯರ್ ಆಗ್ತಿದೆ ಅಂತ ಹೇಳ್ತಿದೆ. ಒಂದು ಪೀಸ್ಫುಲ್ ಬರ್ತಿದೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ, ಒಂದು ಪೀಸ್ಫುಲ್ ಮೈಂಡ್ ಸೆಟ್ ಅಂತ ಅಂದ್ಬಿಟ್ಟು ಇಷ್ಟು ದಿನ ನಿಮಗೆ ಇದ್ದ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತಿದೆ. ಓಕೆ, ಸೊ ನಿಮ್ಮ ಕೆರಿಯರ್ ಪರ್ಪಸ್ ಏನಿದೆ ಅದರ ಮೇಲೆನೆ ನೀವು ವರ್ಕ್ ಮಾಡುವಂತಹ ಡಿಸಿಷನ್ ಬರ್ತಿದೆ ಅಂತ. ಸೊ ಲೋಟಸ್ ಸ್ಪಿರಿಚುವಲ್ ಅವೇಕನಿಂಗ್ ಆಗಿರೋದ್ರಿಂದ ಹೀಲಿಂಗ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಗೈಡಿಂಗ್ಸ್ ಆಗಿರ್ಬೋದು, ಕ್ರಿಯೇಟಿವಿಟಿ ಫೀಲ್ಡ್ಸ್ ಆಗಿರ್ಬೋದು. ಓಕೆನಾ, ನಿಮ್ಮ ಸ್ವಂತಕ್ಕೆ ನಿಮ್ಮದೇ ಟ್ಯಾಲೆಂಟು, ನಿಮ್ಮದೇ ಲೀಡರ್ಶಿಪ್ಪು ಅಂತ ಸ್ಪಿರಿಚುವಲ್ ಅವೇಕನಿಂಗ್ ಲೋಟಸ್ ಈ ಕಾರ್ಡ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದೆ. ಮನಿ ಇಂಪ್ರೂವ್ ಆಗುತ್ತೆ ಒಂದು ಪೀಸ್ಫುಲ್ ಕಾಮ್ ಮೈಂಡ್ ಸೆಟ್ಟಿಂದ ನೀವಿದ್ದಾಗ ಅಂತ ಅಂದ್ಬಿಟ್ಟು. ಪ್ಯಾನಿಕ್ ಡಿಸಿಷನ್ಸ್ನ ಅವಾಯ್ಡ್ ಮಾಡಿದ್ರೆ ಸ್ಟೆಬಿಲಿಟಿ ಬರುತ್ತೆ ಅಂತಲೂ ಹೇಳ್ತಿದೆ. ಓಕೆ, ಸೊ ಇನ್ನರ್ ಪೀಸ್ ಇರಬೇಕು, ಅದೇ ಔಟರ್ ಸಕ್ಸಸ್ಗೆ ಕೀ ಅಂತ ಹೇಳ್ತಿದೆ. ಲೋಟಸ್ ಕಾರ್ಡ್ ನಿಮಗೆ ಇವತ್ತು ಅಷ್ಟು ಇನ್ಫಾರ್ಮೇಷನ್ ಕೊಡ್ತಿದೆ. ಅದರ ರಿಲೇಟೆಡ್ ಕಾರ್ಡ್ಸ್ ಇಲ್ಲಿ ಬಂದಿದ್ದಾವೆ ನೋಡಿ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, 10 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಅಲ್ವಾ. ಎಸ್. ಸೊ ಇಲ್ಲಿ ದ ಮೇನ್ ಡೆಕ್ಕಲ್ಲಿ ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ಜಾಬ್ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ ನ್ಯೂ ಐಡಿಯಾಸ್, ಲರ್ನಿಂಗ್ ಅಂತ ಹೇಳುತ್ತೆ. ನೀವು ಮತ್ತಷ್ಟು ಕಲಿತೀರಾ ಅಂತ ಅಂದ್ಬಿಟ್ಟು, ಮತ್ತಷ್ಟು ಕಮ್ಯುನಿಕೇಷನ್, ನಿಮಗೆ ಈ ಜಾಬ್ ಬಗ್ಗೆ, ಕೆರಿಯರ್ ಬಗ್ಗೆ ಒಂದು ಡಿಸಿಷನ್ ತಗೊಳ್ತೀರಾ. ಓಕೆನಾ, ನ್ಯೂ ಆಪರ್ಚುನಿಟೀಸ್, ಫ್ರೆಶ್ ಐಡಿಯಾಸ್ ಬರುತ್ತೆ, ತುಂಬ ಒಳ್ಳೆ ಒಳ್ಳೆ ಅವಕಾಶಗಳು ಬರುತ್ತೆ, ಇಂಟರ್ವ್ಯೂ ಬರುತ್ತೆ, ಮೆಸೇಜ್, ಕಾಲ್, ಇಮೇಲಲ್ಲಿ ಇಂಟರ್ವ್ಯೂ ಮೆಸೇಜಸ್ ಬರ್ಬೋದು ಅಂತಲೂ ಹೇಳ್ತಿದೆ. ಸೊ ಯಂಗ್ ಎನರ್ಜಿ ಕಾರ್ಡ್ ಇದು. ಓಕೆನಾ, ಅಲರ್ಟ್ನೆಸ್, ಶಾರ್ಪ್ ಥಿಂಕಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಿಮಗೆ ಟ್ಯಾರೋಟ್ ಇವತ್ತು ಗೈಡ್ ಮಾಡ್ತಿದೆ. ಓಕೆ, ಇದರ ರಿಲೇಟೆಡು ಫ್ಲವರ್ ಎನರ್ಜಿ ನಿಮಗೆ ಏನು ಹೇಳುತ್ತೆ ಅಂತಂದ್ಬಿಟ್ಟು. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ ನಿಮಗೆ ಪೇಷನ್ಸ್ ಕೂಡ ಇರಬೇಕು. ಓಕೆನಾ, ಮೆಚ್ಯೂರಿಟಿಯಿಂದ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ನೋಡಿ, ವಾವ್, ಲ್ಯಾವೆಂಡರ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ನಿಮಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತಿದೆ ಅಂದರೆ, ಶಾಂತ ಮನಸ್ಥಿತಿಯಲ್ಲಿ ಕೆಲಸ ಮಾಡಿದ್ರೆ ಉತ್ತಮ ಫಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಗೊಂದಲ, ಆತಂಕಗಳು ನಿಮ್ಮ ಕೆಲಸನ, ನಿಮ್ಮ ಸಕ್ಸಸ್ನ ನಿಧಾನ ಮಾಡುತ್ತೆ. ಒತ್ತಡ ಕಡಿಮೆ ಆಗುವ ಸಮಯ ಬಂದಿದೆ. ಓಕೆನಾ, ಅದನ್ನ ಅರ್ಥ ಮಾಡ್ಕೊಳ್ತೀರಾ ನೀವು ಅಂತ ಹೇಳ್ತಿದೆ. ಶಾಂತಿ, ಸಮತೋಲನ, ಮನಸ್ಸಿಗೆ ನೆಮ್ಮದಿ ಪ್ರತಿಯೊಂದು ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಆತುರ ಬೇಡ, ಶಾಂತವಾಗಿ ಮಾಡಿದ ಕೆಲಸಕ್ಕೆ ಯಶಸ್ಸಿನೇ ದಾರಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹಣದ ವಿಚಾರದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ದೊಡ್ಡ ಲಾಭ ತಕ್ಷಣ ಇಲ್ಲದೆ ಇದ್ರೂ ನಿರಂತರ ಆದಾಯ ಬೆಳವಣಿಗೆ ಆಗುತ್ತೆ. ಸಾಲ, ಹಣದ ಒತ್ತಡ ಇದ್ದರೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಖರ್ಚು, ಉಳಿತಾಯ ಬ್ಯಾಲೆನ್ಸ್ ಆಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ರಿಲೇಟೆಡ್ ಕಾರ್ಡ್ ಆಗಿರೋದ್ರಿಂದ ಅದರಲ್ಲಿ ಆ ಯಂಗ್ ಎನರ್ಜಿ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ರಿಸಲ್ಟ್ ಅಂತಾವಲ್ಲ, ಆ ರೀತಿ. ನೋಡಿ, ದ ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಓಲ್ಡ್ ಪ್ಲ್ಯಾನ್ಸ್ ವರ್ಕ್ ಆಗದಿದ್ರೆ ನ್ಯೂ ಆಪರ್ಚುನಿಟೀಸ್ನ ಟ್ರೈ ಮಾಡಬೇಕು ಅಂತಂದ್ಬಿಟ್ಟು, ಈಗೋನ ಬಿಡಬೇಕು ಅಂತಂದ್ಬಿಟ್ಟು ಹೇಳುತ್ತೆ. ಓಕೆನಾ, ಹ್ಯಾಂಗ್ಡ್ ಮ್ಯಾನ್ ಕಾರ್ಡು. ಜಾಬ್ ಕೆರಿಯರ್ನಲ್ಲಿ ಟೆಂಪ್ರವರಿ ಸ್ಟಾಪ್ಸ್ ಆಗ್ತಿರುತ್ತೆ ನಿಮ್ಗೆ, ಅವಾಗ ಡಿಲೇ ಆಗ್ತಿರುತ್ತೆ ಅಲ್ವಾ.
ಪ್ರಮೋಷನ್ಸ್, ಜಾಬ್ ಚೇಂಜಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಅದೆಲ್ಲ ಯಾಕೆ ಕಾರಣ ಅಂದ್ರೆ ಇಲ್ಲಿ ನೋಡಿ, ಈ ಕಾರ್ಡ್ ಹೇಳುತ್ತೆ, ಈ ಫ್ಲವರ್ ನಿಮ್ಗೆ ಗೈಡ್ ಮಾಡುತ್ತೆ ಈಗ. ಡಾಟುರ ಇನ್ಸೈಟ್ ಅಂಡ್ ಚೇಂಜ್ ಅಂತ ಅಂದ್ಬಿಟ್ಟು ಕೆರಿಯರ್ ಜಾಬ್ ಬಗ್ಗೆ ಬಿಗ್ ಚೇಂಜಸ್ ಟರ್ನಿಂಗ್ ಪಾಯಿಂಟ್ ಕಾರ್ಡ್ ಇದು. ಓಕೆನಾ? ದ ಹ್ಯಾಂಗ್ಡ್ ಮ್ಯಾನ್ ಏನು ಪಾಸ್ ಆಗಿದೆ ನಿಮ್ಮ ಕೆರಿಯರು, ಡಿಲೇಸ್ ಆಗ್ತಿದೆ ಅದರ ಬಗ್ಗೆ. ಜಾಬ್ ಚೇಂಜ್ ಆಗುತ್ತೆ, ನಿಮ್ಮ ಜಾಬ್ ರೋಲ್ ಚೇಂಜ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಶಿಫ್ಟ್ ಅಂಡ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ನಿಮಗೆ ಹೇಳುತ್ತೆ. ಸಡನ್ ಆಗಿ ಡಿಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ, ಇಂಟ್ಯೂಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡ್ ಓಕೆನಾ, ಅಥವಾ ಇನ್ಕಮ್ ಬರ್ಬೋದು, ಓಕೆನಾ, ಅನ್ಎಕ್ಸ್ಪೆಕ್ಟೆಡ್ ಚಾನ್ಸ್ ಬರ್ಬೋದು ನಿಮ್ಮ ಕೆರಿಯರ್ ಬಗ್ಗೆ. ಪ್ರತಿಯೊಂದು ಪಾಸಿಬಿಲಿಟಿ ಇದೆ, ರಿಸೀವ್ ಮಾಡ್ಕೊಳ್ಳೋ ಮೂಡಲ್ಲಿ ಇರಿ ನೀವು ಅಂತ ಅಂದ್ಬಿಟ್ಟು. ಓಕೆನಾ? ಚೇಂಜ್ ಆಗದಾಗ ನಿಮಗೆ ಭಯ ಆಗ್ಬೋದು. ಸಡನ್ ಆಗಿ ಇವಾಗ ಒಂದು ಹೊಸ ಜಾಬ್ ಆಪರ್ಚುನಿಟಿ ಬಂದಿದೆ, ಇದರಿಂದ ಏನಾದರೂ ತೊಂದರೆ ಆಗ್ಬೋದಾ? ಆ ರೀತಿ ಭಯಗಳೆಲ್ಲ ಬಿಡಬೇಕು. ಆವಾಗಲೇ ನಿಮಗೆ ಹೊಸ ಆಪರ್ಚುನಿಟಿ ಬರೋಕ್ಕಾಗುವಂಥದ್ದು. ಟೆನ್ ಆಫ್ ಪೆಂಟಿಕಲ್ಸ್. ಟೆನ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತಿದೆ ನಿಮ್ಮ ಜಾಬ್ ಆ್ಯಂಡ್ ಕೆರಿಯರ್ ಬಗ್ಗೆ? ಸೊ, ಕೆಲಸದಲ್ಲಿ ಪರ್ಮನೆಂಟ್ ಸ್ಟೆಬಿಲಿಟಿ ಸಿಗೋ ಸೂಚನೆ ಇರುತ್ತೆ. ಓಕೆನಾ? ಲಾಂಗ್ ಟರ್ಮ್ ಜಾಬ್ ಅಂತಂದ್ಬಿಟ್ಟು ಕನ್ಫರ್ಮೇಷನ್ಸ್ ಇದೆ ನನ್ನ ಜಾಬ್ ಅಂತಂದ್ಬಿಟ್ಟು, ಇದೆ ನನ್ನ ಸೆಕ್ಯೂರ್ ಪೊಸಿಷನ್ ಅಂತ ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ. ಕೆರಿಯರ್ ಪಾತ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಪ್ರಮೋಷನ್ಸ್ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಅನ್ಕೊಂಡ್ರೆ ಗೌರ್ಮೆಂಟ್ ಜಾಬ್ ಆಗ್ಬೋದು, ಪ್ರತಿಯೊಂದು ಸಿಗುತ್ತೆ ಅಂತ ಅಂದ್ಬಿಟ್ಟು. ಈ ಕಾರ್ಡ್ ನೋಡಿ, ಲ್ಯಾಂಟನೋ ಅಂತ ಬಂದಿದೆ. ಮಲ್ಟಿ ಟಾಸ್ಕಿಂಗ್ ಅಂತ ಅಂದ್ಬಿಟ್ಟು. ಫಿಕ್ಸಬಲ್ ನೇಚರ್ ನಿಮಗೆ ಪ್ಲಸ್ ಪಾಯಿಂಟ್ ಇಲ್ಲಿ. ಓಕೆನಾ? ನೀವು ಈ ಜಾಬ್ ಬಗ್ಗೆ ಸರ್ಚ್ ಮಾಡ್ತಿದ್ರೆ ನ್ಯೂ ರೋಲ್ ಸಿಗುತ್ತೆ ನಿಮಗೆ ಜಾಬಲ್ಲಿ. ಹೊಸ ರೋಲು, ನೀವು ಈಗಿದ್ದಂತಹ ಜಾಬ್ ಏನು ಮಾಡ್ತಿದ್ದೀರಾ ಅದಕ್ಕಿಂತ ತುಂಬ ಡಿಫ್ರೆಂಟ್ ಫೀಲ್ಡ್ ಆಪರ್ಚುನಿಟೀಸ್ ಬರೋ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆನಾ? ಮಲ್ಟಿಪೈ ಮಲ್ಟಿಪಲ್ ಇನ್ಕಮ್ ಐಡಿಯಾಸ್ ಪಾಸಿಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಅಡ್ಜಸ್ಟ್ ಆಗಿ ಮೂವ್ ಆದರೆ ಸಕ್ಸಸ್ ಬರುತ್ತೆ. ಓಕೆನಾ? ಇದರಲ್ಲಿ ಕಷ್ಟ ಇದೆ ಅಂತ ಲಿಮಿಟಿಂಗ್ ಬಿಲೀವ್ಸ್‌ನ ಸ್ಟಾಪ್ ಮಾಡಿ ಅಂತ ಹೇಳ್ತಿದೆ. ಓಕೆ. ಕ್ವೀನ್ ಆಫ್ ಸ್ವಾರ್ಡ್ಸ್, ಇಲ್ಲಿ ರೋಸ್‌ಮೇರಿ 2 ಬಂದಿದೆ. ಲೋಟಸ್ ರಿಲೇಟೆಡ್ ಎನರ್ಜಿಯಲ್ಲಿ ಇಷ್ಟೊಂದು ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ ನಿಮ್ಗೆ. ಸೊ, ಕ್ವೀನ್ ಆಫ್ ಸ್ವಾರ್ಡ್ಸ್ ರಿಲೇಟೆಡ್ ರೋಸ್‌ಮೇರಿ ಬಂದಿದೆ ಇಲ್ಲಿ. ಕ್ವೀನ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಸೊ, ನಿಮ್ಗೆ ಎಲ್ಲ ಅವಕಾಶಗಳು ಬರುತ್ತೆ ನಿಮ್ಮ ಕೆರಿಯರ್ ಜಾಬ್ ವಿಚಾರದಲ್ಲಿ. ಆದ್ರೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಕನ್‌ಫ್ಯೂಷನ್, ಎಮೋಷನಲ್ ಡಿಸಿಷನ್ಸ್ ತಗೊಳ್ತೀರಾ, ಮಿಸ್‌ಕಮ್ಯುನಿಕೇಷನ್ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಆಫೀಸ್ ಪೊಲಿಟಿಕ್ಸ್‌ಗೆ ನೀವು ಭಯ ಪಡ್ಬೋದು. ಓಕೆನಾ? ನಿಮ್ಗೆ ನೀವೇ ಎಮೋಷನಲಿ ನಿಮ್ಮನ್ನ ಲಾಕ್ ಮಾಡ್ಕೋಬೋದು. ಕ್ಲಿಯರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಬೋಲ್ಡ್ ಆಗಿ ಥಿಂಕ್ ಮಾಡುವಂಥದ್ದು ನೀವು ಒಂದು ಕಟ್ಟಾಕೊಂತೀರ ನೀವು, ನಮ್ಮ ಪ್ರಪಂಚ ಇಷ್ಟೇ ಅಂತ ಅಂದ್ಬಿಟ್ಟು ನಿಮ್ಮನ್ನ ನೀವು. ಓಕೆನಾ? ಮನಿ ಡಿಸಿಷನಲ್ಲಿ ಕ್ಲಾರಿಟಿ ಕೊರತೆ ಇದೆ. ಅಂದ್ರೆ ರಾಂಗ್ ಡಿಸಿಷನ್ ತಗೊಳ್ತೀರಾ ಮತ್ತೆ. ಇದು ಭಯಪಟ್ಟು ಅಷ್ಟು ದೊಡ್ಡ ಆಪರ್ಚುನಿಟೀಸ್‌ನ ನೀವು ನನ್ನಿಂದ ಅದನ್ನ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಎಮೋಷನಲಿ ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್‌ಗೆ ನಿಮ್ಮನ್ನ ನೀವೇ ಕಟ್ ಹಾಕ್ಕೊಂಡು, ನಿಮ್ಮ ಕೆರಿಯರ್ ಪಾತ್‌ನ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು. ಸೊ, ಓಕೆನಾ? ಸೊ, ಅದನ್ನ ನೀವು ಫೈಂಡ್ ಮಾಡಿದ್ದೀರಾ ಅಲ್ವಾ? ಇದೆಲ್ಲ ನಿಮ್ಮ ಎಮೋಷನ್ಸಿಂದ ನನ್ನ ಸಕ್ಸಸ್ ಕೆರಿಯರ್ ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ, ಅದನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ತುಂಬಾ ಬ್ಯೂಟಿಫುಲ್ ಸಕ್ಸಸ್ ಸಿಗುತ್ತೆ. ಓಕೆನಾ? ಮನಿ ಸಿಗುತ್ತೆ, ನಿಮ್ಮ ಕೆರಿಯರ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮಲ್ಲಿರುವಂತಹ ಒಳಗಿನ ಭಯಗಳನ್ನ ಬಿಟ್ಬಿಡಿ. ಅದೇ ಹೇಳ್ತಿದೆ ಇವತ್ತು ಟ್ಯಾರೋಟ್ ಗೈಡೆನ್ಸು. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗಬೇಕು. ನಿಮ್ಗೆ ನೀವೇ ನಿಮ್ಮನ್ನ ಲಾಕ್ ಮಾಡ್ಕೋಬೇಡಿ ಅನ್ನೋ ಮೆಸೇಜ್ ಇವತ್ತು ನಿಮ್ಗೆ ಟ್ಯಾರೋಟ್ ಗೈಡೆನ್ಸ್ ಕೊಡ್ತಿದೆ. ರೋಸ್‌ಮೇರಿ ಅಂದ್ರೆ ವಿಷನ್ ಅಂಡ್ ಡಿಟರ್ಮಿನೇಷನ್ ಅಂತ ಅಂದ್ಬಿಟ್ಟು. ನಿಮಗೆ ಫ್ಯೂಚರ್ ಕ್ಲಿಯರ್ ವಿಷನ್ ಇದೆ. ಕನ್‌ಫ್ಯೂಷನ್ ಇದ್ರೂ ನಿಮ್ಮ ಒಳಗಡೆ ನೀವು ನಿಮ್ಮ ಗಟ್ ಫೀಲಿಂಗ್‌ನ ನೀವು ನಂಬ್ತೀರಾ ಅಂತ ಅಂದ್ಬಿಟ್ಟು. ಓಕೆನಾ? ಜಾಬ್ ಜಾಬಲ್ಲಿ ನಿಮ್ಗೆ ಫೋಕಸ್ ಪ್ಲಸ್ ಸ್ಟ್ರಾಂಗ್ ಡಿಟರ್ಮಿನೇಷನ್ ಬೇಕು ಅಂತ ಅಂದ್ಬಿಟ್ಟು. ಓಕೆನಾ? ಹಾರ್ಡ್ ವರ್ಕ್ ಮಾಡ್ಬೇಕು ನೀವು. ತುಂಬಾ ಕ್ಲಾರಿಟಿ ಇರ್ಬೇಕು ನಿಮ್ಮ ಲೈಫ್ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಮನಿ ಸ್ಲೋ ಆಗುತ್ತೆ ಬಟ್ ನೀವು ಸರಿಯಾದ ಡಿಸಿಷನ್ನಲ್ಲೇ ಇರ್ತೀರಾ ಅಂತ ಅಂದ್ಬಿಟ್ಟು. ಓಕೆನಾ? ಸೊ, ನಾನು ವೇಸ್ಟ್ ಮಾಡ್ತಿದ್ದೀನಿ ಟೈಮು, ಇದು ಎಲ್ಲ ವೇಸ್ಟು ಅನ್ನೋ ಫೀಲಿಂಗ್ಸ್‌ನ ಬಿಟ್ಬಿಡ್ಬೇಕು. ಓಕೆನಾ? ಅದು ನಿಮ್ಮ ಗೋಲ್ ಸರಿಯಾಗಿದ್ರೂ ನೀವು ಅದ್ರ ಮೇಲೆ ಯಾವ ರೀತಿಯಾದಂತಹ ಫೀಲಿಂಗ್ಸ್‌ನ ಹಾಕ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ, ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜಾಬ್ ರಿಲೇಟೆಡ್ ಎನರ್ಜಿಯಲ್ಲಿ ಕಾರ್ಡ್ಸ್ ಬಂದಿರ್ತವೆ. ಸೊ, ಟೋಟಲಿ ನಿಮ್ಮ ಕೆರಿಯರ್ ಪಾತ್ ಸ್ಲೋ ಬಟ್ ಮೀನಿಂಗ್‌ಫುಲ್ ಗ್ರೋತ್ ಇದೆ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಗೆ ಸಕ್ಸಸ್ ಸಿಗುತ್ತೆ, ಮನಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು. ಸೊ, ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್, ಯಾರು ಲಿಲ್ಲಿ ಫ್ಲವರ್‌ನ ನೋಡಿ ಸೆಲೆಕ್ಟ್ ಮಾಡಿದ್ದೀರಾ? ವಾವ್! ಸೊ, ನನ್ನ ಫೇವರೆಟ್ ಫ್ಲವರ್ ಇದು. ಓಕೆನಾ? ಲೈಟ್ ಪಿಂಕ್
ಫ್ಲವರ್ಸ್, ಲಿಲೀಸಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಲಿಲಿ ಲವರ್ ಅಂತ ಅನ್ಕೊಳ್ತೀನಿ. ಸೊ ಲಿಲಿ ಲವರ್, ಫ್ಲವರ್ ಎನರ್ಜಿ ನಿಮ್ಮ ಕೆರಿಯರ್, ಜಾಬ್, ಮನಿ ವಿಚಾರಕ್ಕೆ ತುಂಬಾನೇ ಕನೆಕ್ಷನ್ ಹೊಂದಿದೆ ಅಂತ ನೋಡ್ತೀನಿ. ಸೊ ಡಿಫರೆಂಟ್ ಆಫ್ ಓಕೆನಾ ಒಂದು ಎನರ್ಜಿ ಮೀನಿಂಗ್ ಇವತ್ತು ನಾವು ನೋಡೋಣ. ಸೊ ಫ್ರೆಶ್ ಸ್ಟಾರ್ಟ್ ಆಗುವಂತಹ ಕಾರ್ಡ್ ಇದು. ಓಕೆನಾ ನಿಮ್ಮ ಕೆರಿಯರಲ್ಲಿ ಓಲ್ಡ್ ಸ್ಟ್ರೆಸ್ ಎಂಡ್ ಆಗುತ್ತೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಬೆಟರ್ ರೋಲ್ ಒಂದು ನೀವು ಪ್ಲೇ ಮಾಡಬೇಕಾಗಿರುತ್ತೆ. ಓಕೆನಾ ಪೀಸ್ಫುಲ್ ಜಾಬ್ ಎನ್ವಿರಾನ್ಮೆಂಟ್ ಇರುವಂತಹ ಜಾಬ್ ನಿಮ್ದಾಗುತ್ತೆ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ರೀಬರ್ತ್ ಅಂತಾನು ಹೇಳುತ್ತೆ. ಸ್ಲೋಲಿ ಬಟ್ ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಜಾಬ್, ಮನಿ, ಕೆರಿಯರ್ ವಿಚಾರದಲ್ಲಿ. ತುಂಬಾ ಎಂಡ್ ಆಗಿದೆ ಸ್ಟ್ರಗಲ್ಸ್ ಇಂದ ನಿಮ್ಮ ಒಂದು ಜಾಬ್ ಎಂಡ್ ಆಗಿ ಒಂದು ಹೊಸ ಸ್ಟಾರ್ಟ್ ಅಥವಾ ಅದೇ ಜಾಬಲ್ಲಿ ಹೊಸ ಸ್ಟಾರ್ಟ್, ಹೊಸ ಪೀಸ್‌ಫುಲ್ ಬರುವಂತಹ, ಹೊಸ ಸಕ್ಸಸ್ ಬರುವಂತಹ ಚಾನ್ಸ್ ಇದೆ. ವಾವ್! ಇಲ್ಲಿ ನೋಡಿ ಮೇನ್ ಟ್ಯಾರೋಟ್ಸ್ ಇಂದ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ಎಮೋಷನಲಿ ಇರುವಂತಹ ಒಂದು ಕಪ್ ಇಲ್ಲಿ. ಓಕೆನಾ? ಸೊ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇದು ಕೂಡ ಪಾಸಿಟಿವ್ ಆಗಿ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ ಇಲ್ಲಿ ರಿವರ್ಸು. ಓಕೆ. ಸೊ ಓಕೆ. ಓಕೆ. ಕೆಲ್ಸದಲ್ಲಿ ನೀವು ತುಂಬಾ ಹಾರ್ಟ್‌ನಿಂದ ಕೆಲ್ಸ ಮಾಡ್ತೀರಾ. ಓಕೆನಾ? ತುಂಬಾ ಪ್ರೀತಿಸ್ತೀರಾ ನಿಮ್ಮ ಜಾಬ್, ಕೆರಿಯರ್, ನಿಮ್ಮ ಬಿಸ್ನೆಸ್‌ನ. ಓಕೆನಾ? ಎಂಪತಿ, ಅಂಡರ್‌ಸ್ಟ್ಯಾಂಡಿಂಗ್ ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ ನಿಮ್ಮ ಜಾಬಲ್ಲಿ. ಓಕೆನಾ? ಇಲ್ಲಿ ಏನ್ ನೋಡ್ತಿದೀನಿ ಅಂದ್ರೆ ಹೀಲಿಂಗ್, ಟೀಚಿಂಗ್ ಅಂತ ಅಂದ್ಬಿಟ್ಟು ಟ್ಯಾರೋಟು, ಹಾರ್ಟ್ಸು, ಬ್ಯೂಟಿ ಸರ್ವಿಸು, ಫೀಲ್ಡು ಸೂಟ್ ಆಗುವಂತಹ ಎನರ್ಜಿ ಹೊಂದಿದೆ ಈ ಕಾರ್ಡು. ಓಕೆನಾ? ವರ್ಕ್ ಪ್ಲೇಸ್‌ನಲ್ಲಿ ಪೀಪಲ್ ತುಂಬಾನೇ ನಂಬ್ತಾರೆ ನಿಮ್ಮನ್ನ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಲಾಜಿಕಲ್ ಜೊತೆಗೆ ಇಂಟ್ಯೂಷನ್ ಕೂಡ ಯೂಸ್ ಮಾಡೋದ್ರಿಂದ ನೀವು ತುಂಬಾ ಸಕ್ಸಸ್‌ನ ಸಾಧಿಸ್ತೀರಾ. ಇಲ್ಲಿ ನೋಡಿ ಒಂದೊಂದ್ ಕಾರ್ಡ್‌ಗೂ ಒಂದೊಂದು ಫ್ಲವರ್ ಎನರ್ಜಿನ ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ. ಸೊ ತುಂಬಾ ಅದ್ಭುತವಾದಂತಹ ಕಾರ್ಡ್ ಆಫ್ ಕೋರ್ಸ್ ನನ್ನ ಎನರ್ಜಿ ಕನೆಕ್ಟ್ ಆಗಿದೆ ಅಲ್ವಾ? ಇಲ್ಲಿ ಹೀಲಿಂಗ್, ಟ್ಯಾರೋಟ್ ಅಂತ ಬಂದಿದೆ. ಸೊ ಹಾಗೆ ಬ್ಯೂಟಿಷಿಯನ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಓಕೆನಾ? ಟೀಚಿಂಗ್ ಆಗಿರ್ಬೋದು, ಸ್ಟೋನ್ ಹೀಲರ್ಸ್ ಆಗಿರ್ಬೋದು, ಓಕೆನಾ? ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿರ್ಬೋದು, ಪ್ರತಿಯೊಂದು ಆಗಿರುತ್ತೆ ಇಲ್ಲಿ. ಓಕೆನಾ? ಸೊ ತುಂಬಾ ಜನ ನಿಮ್ಮ ಮಾತನ್ನ ನಂಬ್ತಾರೆ ಅಂತ ಅಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸು ನಿಮ್ಗೆ ಹೇಳುತ್ತೆ. ಎಮೋಷನ್ ಇದೆ ನಿಮ್ಮ ವರ್ಕ್ ಮೇಲೆ ನಿಮ್ಗೆ. ಕ್ವೀನ್ ಆಫ್ ಕಪ್‌ಗೆ ಇಲ್ಲಿ ರಿಲೇಟೆಡ್ ಮ್ಯಾಗ್ನೋಲಿಯಾ ಅಂತ ಬಂದಿದೆ. ಡೆಸ್ಟಿನಿ ಅಂಡ್ ರಿಫ್ಲೆಕ್ಷನ್ ಅಂತ ಅಂದ್ಬಿಟ್ಟು. ಕೆರಿಯರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ನಿಮ್ಮ ಜಾಬ್‌ನ ನೀವು ಎಷ್ಟು ಪ್ರೀತಿಸ್ತೀರಾ, ನಿಮ್ಮ ಜಾಬಲ್ಲಿ ನಿಮ್ಮ ವರ್ಕ್‌ನ ನೀವೇ ಹೆಚ್ಚು ಪ್ರೀತಿಸ್ಕೊಳ್ತೀರಾ ಅಂತ ಅಂದ್ಬಿಟ್ಟು. ಫಾಸ್ಟ್ ಡಿಸಿಷನ್‌ನ ಅವಾಯ್ಡ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಓಕೆನಾ? ನೀವು ಇವಾಗ ಒಂದು ಸ್ಟ್ರಾಂಗ್ ಡಿಸಿಷನ್‌ನ ತಗೊಳ್ತಿದ್ದೀರಾ. ಅದರಲ್ಲಿ ಮೂವ್ ಆನ್ ಆಗ್ತೀರಾ. ಹೊಸ ಒಂದು ಅಧ್ಯಾಯನ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು. ರೆಸ್ಪೆಕ್ಟ್ ಸಿಗುತ್ತೆ. ಓಕೆನಾ? ನೀವು ತುಂಬಾ ವ್ಯಾಲ್ಯೂ ಪರ್ಸನ್ ಆಗಿ, ತುಂಬಾ ಮೆಚೂರಿಟಿ ಪರ್ಸನ್ ಆಗಿ ಫೀಲ್ ಮಾಡ್ತೀರಾ ಈ ಜಾಬಲ್ಲಿ ಅಂತ ಅಂದ್ಬಿಟ್ಟು. ಮನಿ, ಮನಿ ನೀವು ಅನ್ಕೊಳ್ತಿರೋದಕ್ಕಿಂತ ತುಂಬಾ ಒಂದು ಒಳ್ಳೆ ಆದಾಯನೇ ಬರುತ್ತೆ. ವ್ಯಾಲ್ಯೂ ಮನಿ ಇದೆ. ಓಕೆನಾ? ನಿಮ್ಮ ವ್ಯಾಲ್ಯೂಸ್ ತುಂಬಾ ಅದ್ಭುತವಾಗಿದೆ ಅಂತಂದ್ಬಿಟ್ಟು ಕಾರ್ಡ್ ಹೇಳ್ತಿದೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಸೊ ನೀವು ಕೆಲವೊಂದು ಇನ್ಫಾರ್ಮೇಷನ್‌ನ ಕಲೆಕ್ಟ್ ಮಾಡ್ತೀರಾ ಅಂತಂದ್ಬಿಟ್ಟು ಕ್ವೀನ್ ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ. ಓಕೆನಾ? ಸೊ ಅಂದ್ರೆ ನಿಮ್ಗೆ ಹೊಸ ಹೊಸ ಲರ್ನಿಂಗ್ ಅವಕಾಶಗಳು ಸಿಗುತ್ತೆ. ಟ್ರೈನಿಂಗ್ ಕೋರ್ಸ್, ಸ್ಕಿಲ್ ಅಪ್‌ಗ್ರೇಡ್ ಆಗುವಂತಹದ್ದು. ಕೆಲವೊಂದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಕೆಲವೊಂದು ನಾಲೆಡ್ಜ್‌ನ ತಗೊಳ್ತೀರಾ ಅಂತಂದ್ಬಿಟ್ಟು. ನ್ಯೂ ರೆಸ್ಪಾನ್ಸಿಬಿಲಿಟೀಸ್ ಸ್ಟಾರ್ಟ್ ಆಗುತ್ತೆ. ನ್ಯೂ ರೋಲ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ. ಹಣದ ಹರಿವು ಸ್ವಲ್ಪ ಚಿಕ್ಕದಾಗಿದ್ರೂನು ಸ್ಥಿರವಾಗುತ್ತೆ ಅಂತಂದ್ಬಿಟ್ಟು. ಓಕೆನಾ? ದೊಡ್ಡ ದೊಡ್ಡ ರಿಸ್ಕ್‌ನ ಸ್ವಲ್ಪ ಅವಾಯ್ಡೆಡ್ ಮಾಡಿ. ಅನ್ನೆಸೆಸರಿ ಎಕ್ಸ್‌ಪೆನ್ಸಸ್‌ನ ಕಟ್ ಮಾಡಿ ಅಂತಾನೂ ಹೇಳುತ್ತೆ ಈ ಕಾರ್ಡು. ಓಕೆನಾ? ಆ ಥರ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅರ್ಧ ಮಾಹಿತಿ ಮೇಲೆ ನಂಬಿಕೆ ಇಡಬೇಡಿ. ಡಾಕ್ಯುಮೆಂಟ್ಸ್, ಆಫರ್ಸ್ ಕೇರ್‌ಫುಲಿ ಚೆಕ್ ಮಾಡಿ ಅಂತಾನೂ ಹೇಳುತ್ತೆ. ಓಕೆನಾ? ಸೊ ಆನ್‌ಲೈನಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾನೂ ಹೇಳುತ್ತೆ. ಫಾಕ್ಸ್ ಗ್ರೋತ್ ಅಂಡ್ ಇನ್ಸೈಟ್ ಅಂತಂದ್ಬಿಟ್ಟು. ಸೊ ಜಾಬ್, ಕರಿಯರ್, ಮನಿ ವಿಚಾರದಲ್ಲಿ ಈ ಕಾರ್ಡ್ ಏನ್ ಹೇಳೋದಕ್ಕೆ ಇಷ್ಟಪಡ್ತಿದೆ ಅಂದ್ರೆ ಕೆರಿಯರ್‌ನಲ್ಲಿ ಗ್ರೋತ್ ಇದೆ. ನೀವು ಈಗ ಲರ್ನಿಂಗ್ ದಾರಿಯಲ್ಲಿದ್ದೀರಾ. ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ. ರೈಟ್ ಗೈಡೆನ್ಸ್ ಸಿಗುತ್ತೆ. ರೈಟ್ ಮೆಂಟರ್ ಸಿಗುತ್ತೆ ಅಂತಂದ್ಬಿಟ್ಟು. ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಟುಡೇ, ಬಿಗ್ ಸಕ್ಸಸ್ ಟುಮಾರೋ ಅಂತಂದ್ಬಿಟ್ಟು. ಆ ಥರ ಬೇಡ, ಈಗಲೇ ಬಿಗ್ ಸಕ್ಸಸ್ ಬೇಕು. ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ 10K ಸಬ್ಸ್ಕ್ರೈಬರ್ಸ್ ಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈಲಿ 10, 20, 100 ಕ್ಲೈಂಟ್ಸ್ ಬೇಕು. ಬೇಡ, ಬೇಡ. ಆ ರೀತಿ ಆ ಥರ ಬೇಡ. ಬೆಳವಣಿಗೆ ಇದೆ, ಸಕ್ಸಸ್ ಇದೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ನೋಡಿ ಅದೇ ಹೇಳ್ತಿದೆ.
ವೀಲ್ ಆಫ್ ಫಾರ್ಚೂನಲ್ಲಿ ರಿವರ್ಸ್ ಬಂದಿದೆ. ನೀವ್ ಯಾವಾಗ ಆತುರವಾಗಿ ಎಲ್ಲ 21 ಡೇಸ್ ಮ್ಯಾನಿಫೆಸ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ರಿಸಲ್ಟ್ ಬೇಕು. 7 ಡೇಸ್ ವಾಟರ್ ಮ್ಯಾನಿಫೆಸ್ಟ್ ಆಗಿದ ತಕ್ಷಣ ಯಾವಾಗ ರಿಸಲ್ಟ್ ಬೇಕು ಅಂತ ನೀವು ಆತರ ಪಡ್ತೀರಾ, ಆವಾಗ ನಿಮ್ಮ ಅದೃಷ್ಟದ ಸರ್ಕಲ್ ರಿವರ್ಸ್ ಹೊಡೆಯುತ್ತೆ ಅಂತ ಹೇಳ್ತಿದೆ. ಓಕೆನಾ? ಆ ಥರ ಬೇಡ. ನಿಮ್ಗೆಲ್ಲ ಇದೆ, ಲಕ್ ಇದೆ, ಸಕ್ಸಸ್ ಇದೆ, ಮನಿ ಇದೆ, ಬ್ಯೂಟಿಫುಲ್ ಆದಂತಹ ಡಿವೈನ್ ಪವರ್, ಗಾಡ್ ಬ್ಲೆಸ್ಸಿಂಗ್ಸ್ ಪ್ರತಿಯೊಂದು ಇದೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಆ ಥರ ಪಟ್ರೆ ನಿಮ್ಮ ಲಕ್ಕಿ ಸರ್ಕಲ್ ರಿವರ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ವೆಸ್ಟ್ ಏರಿಯಾ ಅಂತ ಬಂದಿದೆ. ಹಾರ್ಮನಿ ಅಂಡ್ ಗ್ರೇಸ್ ಅಂತ ಅಂದ್ಬಿಟ್ಟು. ವರ್ಕ್ ಪ್ಲೇಸ್ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಟೀಮ್ ವರ್ಕ್ ಆಗುತ್ತೆ, ಕೋಪರೇಷನ್, ಐಡಿಯಾ ಗ್ರೋತ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇಷ್ಟು ದಿನ ಏನಾದ್ರು ತೊಂದರೆ ಇತ್ತು ನಿಮ್ಗೆ ಫ್ಯಾಮಿಲಿಯಲ್ಲಿ ಹೆಲ್ಪ್ ಮಾಡೋದ್ರಲ್ಲಿ, ಫ್ರೆಂಡ್ಸು, ಓಕೆನಾ? ಯೂನಿವರ್ಸ್ ಇಂದ ಏನಾದ್ರು ಸ್ವಲ್ಪ ಲೇಟ್ ಎನರ್ಜಿ ಫ್ಲೋ ಆಗ್ತಿತ್ತು ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಒಂದು ಪೀಸ್ ಒಂದು ಬ್ಯೂಟಿಫುಲ್ ಆದಂತಹ ಅದ್ಭುತವಾದಂತಹ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇನ್ಕಮ್ ಸ್ಟಡಿ ಆಗುತ್ತೆ. ಮನಿ ಮ್ಯಾಟರ್ ಸ್ಮೂತ್ ಆಗಿ ಫ್ಲೋ ಆಗುತ್ತೆ. ಓಕೆನಾ? ಬ್ಯಾಲೆನ್ಸ್ ಆಗುತ್ತೆ. ಮನಿ ಸಕ್ಸಸ್, ಹ್ಯಾಪಿ, ಮನಃಶಾಂತಿ, ಕೆರಿಯರ್, ಐಡಿಯಾಸ್ ಎಲ್ಲ ಓಕೆನಾ? ಕಾಮ್ ಆಟಿಟ್ಯೂಡ್ ಸಕ್ಸಸ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಗೊಂದಲ ಬೇಡ. ಪ್ರತಿಯೊಂದು ನಿಮ್ಗೆ ತುಂಬಾ ಅದ್ಭುತವಾಗಿ ಸಿಗ್ತಿದೆ. ಯಾವುದೇ ಕನ್‌ಫ್ಯೂಷನ್ ಬೇಡ. ಮೆಡಿಟೇಷನ್ ಮಾಡಿ, ಶಾಂತಿಯಿಂದ ಇರಿ. ನೀವು ಅನ್ಕೊಳ್ತಿರೋ ಪ್ರತಿಯೊಂದು ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡು ನಿಮ್ಗೆ ಇವತ್ತು ಹೇಳ್ತಿದೆ. ಓಕೆನಾ? ಅದೇ ವೀಲ್ ಆಫ್ ಫಾರ್ಚೂನ್ ರಿವರ್ಸ್ ಬಂದು ಹೇಳ್ತಿರೋದು. ಓಕೆ. ಸೊ, ಈ ರೀತಿ ಆಹ್, ಅದರ ರಿಲೇಟೆಡ್ 2 ಕಾರ್ಡ್ಸು ನಿಮ್ಗೆ ಆ ಥರ ನಿರ್ಧಾರ ಬೇಡ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ, ಸರಿಯಾದ ಪಾತ್‌ನ ಚೂಸ್ ಮಾಡಿದ್ದೀರಾ. ನೀವು ಅನ್ಕೊಳ್ತಿರೋ ಅದಕ್ಕಿಂತ ಮನಿ ಜಾಸ್ತಿ ಬರುತ್ತೆ, ಅದಕ್ಕಿಂತ ಸಕ್ಸಸ್ ತುಂಬಾ ಅದ್ಭುತವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ಸ್ ನಿಮ್ಗೆ ಇಲ್ಲಿ ಹೇಳ್ತಿದೆ. ಇಲ್ಲಿ ನೋಡಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ. 5 ಆಫ್ ಸ್ವಾರ್ಡ್ಸ್ ಹೇಳೋ ರೀತಿ ರಿವರ್ಸ್ ಬಂದು, ನಿಮ್ಗೆ ಎಷ್ಟು ದಿನ ಟೆನ್ಷನ್ ಇತ್ತು, ಓಕೆನಾ, ವರ್ಕ್ ಪ್ಲೇಸಲ್ಲಿ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಓಕೆನಾ. ಕೋಪರೇಷನ್ಸ್ ತುಂಬಾ ಅಂದ್ರೆ ಮಾತು, ಕೋಪರೇಷನ್ಸ್, ಫೋಕಸ್ ತುಂಬಾ ಕಡಿಮೆ ಆಗ್ತಿತ್ತು ನಿಮ್ಗೆ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಈಗ ಅದು ರಿವರ್ಸ್ ಬಂದಿರೋದ್ರಿಂದ ಪ್ರತಿಯೊಂದು ಸರಿ ಹೋಗ್ಬಿಡುತ್ತೆ, ಓಕೆನಾ. ಪಾಸ್ಟ್ ಫೈನಾನ್ಷಿಯಲ್ ಇಶ್ಯೂಸ್ ಏನಿತ್ತು ಅದೆಲ್ಲ ಸೆಟ್ಲ್ ಆಗುತ್ತೆ. ಲಾಸ್ಟ್ ಮನಿ ರಿಕವರಿ ಆಗುತ್ತೆ. ನೀವು ಲಾಸ್ ಆಗಿರೋ ಮನಿ ಎಲ್ಲ ಮತ್ತೆ ರಿಕವರಿ ಆಗುತ್ತೆ. ಹೊಸ ಹೊಸ ಆಪರ್ಚುನಿಟಿ ಸಿಗುತ್ತೆ. ಹಾನೆಸ್ಟ್ ಅರ್ನಿಂಗ್ ನಿಮ್ದಾಗುತ್ತೆ. ಓಕೆನಾ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಎನರ್ಜಿ ಲೆವೆಲ್ಸ್‌ನ ಬ್ಯಾಲೆನ್ಸ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆನಾ. ಕಮ್ಯುನಿಕೇಷನ್‌ನ ಕ್ಲಿಯರ್ ಮಾಡಿ ಏನಾದ್ರು ಮಿಸ್‌ಕಮ್ಯುನಿಕೇಷನ್ ಆಗ್ತಿದೆ ಅಂದ್ರೆ. ಓಕೆನಾ. ಪಾಸ್ಟ್ ಮಿಸ್ಟೇಕ್ಸ್‌ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ನಿಮ್ಗೆ ಯಾವುದೇ ಮೋಸ ಆಗೋದಿಲ್ಲ ನಿಮ್ಮ ಜಾಬಲ್ಲಿ. ಓಕೆನಾ. ನೀವು ತುಂಬಾ ಅದ್ಭುತವಾಗಿ ನಿಮ್ಮ ಕೆರಿಯರಲ್ಲಿ ಸಕ್ಸಸ್ ಸಾಧಿಸ್ತೀರಾ ಅಂತ ಅಂದ್ಬಿಟ್ಟು ಫ್ಲವರ್ ಕಾರ್ಡ್ ಅದೇ ಹೇಳುತ್ತೆ. ಲಕ್ ಅಂಡ್ ಸಿಂಪ್ಲಿಸಿಟಿ ಅಂತ ಅಂದ್ಬಿಟ್ಟು, ಓಕೆನಾ. ಲಕ್ಕಿ ನೀವು ಲಕ್ಕಿ ಅಂತ ಈ ಕಾರ್ಡ್ ಹೇಳುತ್ತೆ. ಲಕ್ ಅಂತ ಬಂದಿದೆ ಅಲ್ವಾ? ಸ್ಮಾಲ್ ಆಪರ್ಚುನಿಟೀಸು ಬಟ್ ಬಿಗ್ ರಿಸಲ್ಟ್ ಆಗೋ ಚಾನ್ಸಸ್ ಇದೆ. ಸಿಂಪಲ್ ವೇನಲ್ಲಿ ವರ್ಕ್ ಮಾಡಿದ್ರೆ ಸಕ್ಸಸ್ ಬರುತ್ತೆ. ಓವರ್ ಥಿಂಕ್‌ನ ಅವಾಯ್ಡ್ ಮಾಡ್ಬೇಕು ಅಂತಾನು ಹೇಳುತ್ತೆ. ಓಕೆನಾ. ಸೊ ತುಂಬಾ ಅದ್ಭುತವಾಗಿದ್ದಾವೆ. ಇನ್ನೊಂದು ಕೆಲವೊಂದು ಕಾರ್ಡ್ಸ್‌ನ ನೋಡೋಣ. ಸ್ಮಾಲ್ ಚೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜಾಬಲ್ಲಿ. ಸಡನ್ ಮನಿ ಗೈನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಓಕೆ. ಸೊ ಇಲ್ಲಿ 2 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ಸೊ ಬ್ಲೂ ಬೆಲ್ ಅಂತ ಬಂದಿದೆ. ನ್ಯೂ ಬಿಗಿನಿಂಗ್ಸ್ ಅಂತ ಅಂದ್ಬಿಟ್ಟು. ಈ ಕಾರ್ಡ್ ನೀವು ತುಂಬಾ ಒಂದು ಗುಡ್ ಮೈಂಡ್‌ಸೆಟ್ಟಲ್ಲಿ ಒಂದು ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ. ನೀವು ಏನು ಡಿಸಿಷನ್ ತಗೊಂಡಿದ್ದೀರಾ ಅದರಲ್ಲಿ ನ್ಯೂ ಐಡಿಯಾಸ್ ಬರುತ್ತೆ. ಅದನ್ನ ಮತ್ತಷ್ಟು ಇನ್ಕ್ರೀಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಗೆ ಗಾಡಿಂದ ಅಂತ ಅಂದ್ಬಿಟ್ಟು ಹೇಳ್ತಿದೆ. ಸಡನ್ ಬಿಗ್ ಮನಿ ಇಲ್ಲ. ಬಟ್ ಸ್ಲೋ ಆಗಿ ತುಂಬಾ ನೀವು ನಿಮ್ಮ ವರ್ಕ್‌ನ ಲವ್ ಮಾಡಿದಷ್ಟು ಸಕ್ಸಸ್ಸು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಗಿಂಕೋ ಅನ್ನೋ ಫ್ಲವರ್ ಕಾರ್ಡ್ ಬಂದ್ಬಿಟ್ಟು ಇದು ಲಾಂಗ್ ಟರ್ಮ್ ಸಕ್ಸಸ್ ಕಾರ್ಡ್. ನೀವು ಆಲ್ರೆಡಿ ಸ್ಕಿಲ್ಸ್, ಅದ್ಭುತವಾದಂತಹ ಟ್ಯಾಲೆಂಟ್ ಹೊಂದಿದ್ದೀರಾ. ಟೆಕ್ನಿಕ್ಸ್, ಗೈಡೆನ್ಸ್ ಎಲ್ಲ ಎಲ್ಲ ಟೈಪ್ ಆಫ್ ರೋಲ್ಸ್ ಅಲ್ಲಿ ನೀವು ನಿಮ್ಮ ಕೆರಿಯರ್‌ನ ಓಕೆನಾ ಒಂದು ಲಕ್ಕಿಯಿಂದ ಸ್ಟ್ರಾಂಗ್ ಆಗಿ ಒಂದು ನಡೆಸ್ತಿದ್ದೀರಾ ಅಲ್ವಾ? ಇದು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ನಿಮ್ಗೆ ಹೇಳುತ್ತೆ. ಕ್ವಿಕ್ ರಿಸ್ಕ್ ಬೇಡ. ಪೇಷನ್ಸು ನಿಮ್ಮ ಸಕ್ಸಸ್‌ನ ಕೀ ಟೋಟಲ್ ಆಗಿ. ಓಕೆನಾ? ಸೇಫ್ ಪ್ಲಾನ್ಸ್ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಿದೆ. ಸೊ ಟೋಟಲ್ ಮೆಸೇಜ್ ಏನಂದ್ರೆ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಒಂದು 2-3 ಮಂತ್ಸಲ್ಲಿ ಪ್ರತಿಯೊಂದು ನೀವು ಅನ್ಕೊಳ್ತಿರೋ ರೀತಿ ಬದಲಾಗುತ್ತೆ. ಆ ಥರ ಬೇಡ, ವೇಟ್ ಮಾಡಿ ಅಂತ ಹೇಳ್ತಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಯಾರು ಲಿಲಿ ಫ್ಲವರ್ ಕಾರ್ಡ್‌ನ ಸೆಲೆಕ್ಟ್ ಮಾಡಿದ್ದೀರಾ. ಗ್ರೇಟ್.
ಸೊ ಓಕೆ. ಎಸ್ ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್, ಯಾರು ರೋಸ್ ಪಾಯಿಂಟಿಂಗ್ ಫ್ಲವರ್‌ನ ನೋಡಿ ಅಟ್ರಾಕ್ಟ್ ಆಗಿ ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ರೋಸಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದು ರೆಡ್ ರೋಸ್. ವಾವ್! ನನಗೊಂದು ಅರ್ಥ ಆಗ್ತಿದೆ ಈ ಫ್ಲವರ್‌ನ ನೋಡಿದ್ರೆ. ಎಸ್ ಅದರ ರಿಲೇಟೆಡೇ ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಮ ಮನಿ, ಕೆರಿಯರ್ ಎನರ್ಜಿ ಎಲ್ಲಿದೆ ಅಂದ್ರೆ, ಐ ಥಿಂಕ್ ಇದೊಂದು ಪ್ರೀತಿ, ಲವ್ ಅದರ ಸಂಬಂಧಪಟ್ಟ ಹಾಗೆ ನಿಮ್ಮ ಮನಿ ಎನರ್ಜಿ ಇದೆ ಅಂತ ಅಂದ್ಬಿಟ್ಟು. ಓಕೆನಾ? ಅಂದ್ರೆ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಸೇರಿ ಬಿಸ್ನೆಸ್ ಮಾಡುವಂಥದ್ದಾಗಿರ್ಬೋದು ಅಂತ ಅನ್ಕೊಳ್ತೀನಿ. ಸೊ ರೋಸ್ ಎನರ್ಜಿ ಏನ್ ಹೇಳುತ್ತೆ ಅಂದ್ರೆ, ಕೆರಿಯರ್‌ನಲ್ಲಿ ನೀವು ತುಂಬಾ ಪ್ರೀತಿಯಿಂದ ಅಂದ್ರೆ ಲವ್‌ಗೆ ಸಿಂಬಲ್ ಅಲ್ವಾ ಇದು. ತುಂಬಾ ಪ್ರೀತಿಯಿಂದ ನೀವು ಇಂಟ್ರೆಸ್ಟ್ ಆಗಿ ವರ್ಕ್ ಮಾಡ್ತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಈಗ ನಿಮ್ದು ಲರ್ನಿಂಗ್ ಟೈಮ್, ಸೆಲ್ಫ್ ಗ್ರೋತ್ ಮಾಡ್ಕೊಳ್ಳುವಂತಹ ಟೈಮ್ ನಿಮ್ದಾಗಿದೆ. ಮನಿ ಸೈಡಲ್ಲಿ ಸ್ವಲ್ಪ ಸ್ಲೋ ಆದ್ರೂ ಸ್ಟೇಬಲ್ ಆಗಿ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೀವೊಂದು ಪ್ಯಾಷನ್‌ನ ಫಾಲೋ ಮಾಡಿದ್ರೆ, ಅದರಲ್ಲಿ ನಿಮ್ಗೆ ಇನ್ಕಮ್ ಇಂಪ್ರೂವ್‌ಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾವ್ದ್ರಲ್ಲಿ ನಾಲೆಡ್ಜ್ ತುಂಬಾ ಅದ್ಭುತವಾಗಿದೆ, ಅದರಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆ. ಇಲ್ಲಿ ನೋಡಿ ಡೆತ್ ಕಾರ್ಡ್ ರಿವರ್ಸ್ ಬಂದಿದೆ. ಡೆತ್ ಕಾರ್ಡ್ ಅಂದ್ರೆ ಇದು ಡೆತ್ ಅಂತ ಅಲ್ಲ ಓಕೆನಾ. ಕೆರಿಯರ್‌ನಲ್ಲಿ ಚೇಂಜಸ್ ಅವಾಯ್ಡ್ ಮಾಡ್ತಿರೋ ಸಿಚುವೇಷನ್. ನೀವು ಓಲ್ಡ್ ಜಾಬ್, ಓಲ್ಡ್ ರೋಲ್, ಕಂಫರ್ಟ್ ಝೋನ್‌ನಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಚೇಂಜ್ ಬರ್ಬೇಕು ಅಂತ ಇದೆ. ಆದ್ರೆ ಭಯ ಇದೆ, ಇನ್ಸೆಕ್ಯೂರ್ ಇದೆ. ಈ ಇದೆಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ, ಇವಾಗ ಬೇಡ ಅನ್ನೋ ಮೆಂಟಾಲಿಟಿ ನಿಮ್ಗೆ ಇದೆ ಅಂತ ಅಂದ್ಬಿಟ್ಟು. ಟ್ರಾನ್ಸ್‌ಫರ್ಮೇಷನು ಡಿಲೇ ಆಗ್ತಿದೆ ಈ ಭಯದಿಂದ, ಇನ್ಸೆಕ್ಯೂರಿಟಿಯಿಂದ ಅಂತ ಅಂದ್ಬಿಟ್ಟು ಓಕೆನಾ. ಹೊಸ ಅಧ್ಯಾಯ, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನೋಡ್ತಿದ್ದೀನಿ ಆಲ್ರೆಡಿ ಇಲ್ಲಿ. ಆದ್ರೆ ಅದರಲ್ಲಿ ಭಯ ಇದೆ. ಅದಕ್ಕೆ ನೀವು ಅನ್ಕೊಳ್ತಿರುವಂತಹ ಸಕ್ಸಸ್ ಮನಿ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ಒಂದು ಟಾಕ್ಸಿಕ್ ವರ್ಕ್ ಪ್ಲೇಸು ನಿಮ್ದಾಗಿರ್ಬೋದು ಆ ರೀತಿ. ನೋ ಲರ್ನಿಂಗ್ ಅಂತಾನು ಹೇಳ್ಬೋದು. ನೀವು ಪ್ಲಾನ್ ಮಾಡಿದ್ದೀರಾ ಬಟ್ ಅದ್ರ ಬಗ್ಗೆ ಒಂದು ಒಂದು ಅಪ್ಡೇಟ್ ಮಾಡ್ತಿಲ್ಲ ಅದನ್ನ. ಓಕೆನಾ. ಲರ್ನಿಂಗ್ ಮಾಡ್ತಿಲ್ಲ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಅದರ ರಿಲೇಟೆಡು ಫ್ಲವರ್ ಕಾರ್ಡ್ ಏನ್ ಹೇಳುತ್ತೆ ನೋಡೋಣ. ಓಕೆ. ಸ್ವಲ್ಪ ಡಿಲೇ ಆಗ್ಬೋದು. ನಿಮ್ಮ ಪ್ರಮೋಷನ್ ಆಗಿರ್ಬೋದು, ನೀವ್ ಅನ್ಕೊಳ್ತಿರೋ ಜಾಬಲ್ಲಿ ಸಕ್ಸಸ್ ಆಗಿರ್ಬೋದು. ಸ್ವಲ್ಪ ಡಿಲೇ ಆಗ್ಬೋದು. ಸೊ ಗಿಂಕೋ ಅನ್ನೋ ಕಾರ್ಡ್ ಏನ್ ಹೇಳುತ್ತಂದ್ರೆ ಲಾಂಗ್ ಟರ್ಮ್ ಕೆರಿಯರ್ ಸಕ್ಸಸ್ ಕಾರ್ಡ್ ಇದು. ಓಕೆನಾ. ಸೊ ಟೀಚಿಂಗ್, ಪ್ಲಾನಿಂಗ್, ಐಟಿ, ಫೈನಾನ್ಷಿಯಲ್, ಹೀಲಿಂಗ್ ಟೈಪ್ ಆಫ್ ಫೀಲ್ಡ್‌ನ ಇದು ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಓಕೆನಾ. ಶಾರ್ಟ್ ಟರ್ಮ್ ಕ್ವಿಕ್ ಮನಿ ಬೇಡ ಇಲ್ಲಿ. ಓಕೆನಾ. ಶಾರ್ಟ್ ಟರ್ಮಲ್ಲಿ ತುಂಬಾ ಮನಿನ ಅರ್ನ್ ಮಾಡುವಂತಹ ಪ್ಲಾನ್ಸ್ ಬೇಡ. ಅದರಿಂದನೇ ನೀವು ಸ್ವಲ್ಪ ಎನರ್ಜಿ ಲೋ ಆಗುವಂಥದ್ದು. ಓಕೆನಾ. ನಿಮ್ಮ ಜಾಬ್ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರುವಂಥದ್ದು. ನಾನು ಮತ್ತೆ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಬರುವಂಥದ್ದು. ಇಲ್ಲಿ ನೋಡಿ ಟವರ್ ಕಾರ್ಡ್ ಬಂದಿದೆ. ರೋಸ್ ಹೇಗೆ ಅದ್ಭುತವಾಗಿದೆಯೋ, ರೋಸ್ ಸುತ್ತಲೂ ಮುಳ್ಳಿದೆ ಅಲ್ವಾ? ಅದಕ್ಕೆ ಅಲ್ಲಿ ಟವರ್ ಕಾರ್ಡ್ಸ್ ಬಂದಿದೆ. ನಿಮ್ಮ ಸಕ್ಸಸ್ ಒಂದು ರೆಡ್ ಅಂದ್ರೆ ಪ್ಯಾಷನ್ ಅಂತ ಹೇಳ್ತೀವಿ. ಒಂದು ರೆಡ್ ಅದ್ಭುತವಾದಂತಹ ಒಂದು ಫ್ಲವರ್ ಎಲ್ಲಿದೆಯೋ ಅಲ್ಲೇ ಕೆಲವೊಂದು ಮುಳ್ಳುಗಳಿದಾವೆ. ಓಕೆನಾ. ಅದನ್ನ ನೀವು ಅರ್ಥ ಮಾಡಿ ಆ ಎಮೋಷನ್ಸ್‌ನ ಲೆಟ್ ಗೋ ಮಾಡಿದಾಗ ಓಕೆ. ಸೊ ಒಂದು ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ. ತುಂಬಾ ಟ್ವಿಸ್ಟ್ ಇದೆ ನಿಮ್ಮ ಕೆರಿಯರ್ ಜಾಬಲ್ಲಿ. ದ ಟವರ್ ಕಾರ್ಡ್ ಬಂದಿದೆ. ಸೊ ನೀವೇನು ಈಗ ಪ್ರಸ್ತುತ ಜಾಬಲ್ಲಿದ್ದೀರಾ, ಅಲ್ಲಿ ಒಂದು ಅನ್‌ಎಕ್ಸ್‌ಪೆಕ್ಟೆಡ್ ನ್ಯೂಸ್ ಬರ್ಬಹುದು. ಓಕೆನಾ. ಜಾಬ್ ಲಾಸ್ ಆಗ್ಬೋದು, ನಿಮ್ಮ ರೋಲ್ ಚೇಂಜ್ ಆಗ್ಬೋದು. ಓಕೆನಾ. ಕಂಪನಿನೇ ನಿಮ್ಮನ್ನ ಅಂದ್ರೆ ನೀವೇ ರಿಸೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಟಾಕ್ಸಿಕ್ ಜಾಬ್ ಇದ್ರೆ ಅದು ಫೋರ್ಸ್ ಆಗಿ ನಿಮ್ಮಿಂದ ದೂರ ಆಗ್ತಿದೆ ಅಂತ ಅಂದ್ಬಿಟ್ಟು ಓಕೆನಾ. ಫಸ್ಟ್ ನೀವು ಒಂದು ಬೆಟರ್ ಪಾತ್‌ನ ಚೂಸ್ ಮಾಡೋದು ಥಿಂಕ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಅದಕ್ಕೆ ನಿಮ್ಗೆ ಅಲ್ಲಿ ಟವರ್ ಕಾರ್ಡ್ ಬಂದಿದೆ. ನಿಮ್ಗೂ ಆ ಜಾಬ್‌ಗೆ ಇವಾಗ ಪ್ರೆಸೆಂಟ್ ಇರುವಂತಹ ನೀವು ಚೂಸ್ ಮಾಡಿರುವಂತಹ ಜಾಬ್‌ನ ಸಂಬಂಧ ಬೇಗ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಓಕೆನಾ. ಆ ಬ್ಯಾಕಪ್ ಪ್ಲಾನ್ಸ್ ರೆಡಿ ಆಗಿದೆ ನಿಮ್ದು ಆಲ್ರೆಡಿ ಒಂದು. ನೀವು ಹೊಸ ಬಿಸ್ನೆಸ್ ಬಗ್ಗೆ ಏನೋ ಒಂದು ಐಡಿಯಾ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಅಮೆರಿಕಲ್ ಇಲ್ಲಿ ಅದೇ ಹೇಳುತ್ತೆ ನೋಡಿ. ನೀವು ಆಲ್ರೆಡಿ ಒಂದು ಸ್ಟ್ರಾಂಗ್ ಪೊಸಿಷನ್‌ನ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಪ್ರಮೋಷನ್ ಅವೆಲ್ಲ ಒಂದು ಹೊಸ ಪಾತ್‌ನ ಚೂಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಕಾನ್ಫಿಡೆಂಟ್ ಮೆಂಟಾಲಿಟಿ ನಿಮ್ದಿದೆ. ಓಕೆನಾ. ನೀವು ಫೈನಾನ್ಷಿಯಲಿ ಸರಿಯಾದ ಒಂದು ನಿರ್ಧಾರನ ತಗೊಂಡಿದ್ದೀರಾ. ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ದೀರಾ. ಅದಕ್ಕೆ ಟವರ್ ಕಾರ್ಡ್ ಬಂದಿದೆ ಅಲ್ಲಿ. ಓಕೆನಾ. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಎಮೋಷನಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತೀರಾ. ಎಮೋಷನಲ್ ಬ್ಯಾಲೆನ್ಸ್ ನಿಮ್ದಾಗುತ್ತೆ. ಕಾಮ್ ಲೀಡರ್‌ಶಿಪ್ ನಿಮ್ದಾಗುತ್ತೆ. ಹೆಡ್ ಅಂಡ್ ಹಾರ್ಟ್ ಮಧ್ಯ ಬ್ಯಾಲೆನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಓಕೆನಾ. ಸೊ ನೀನು ಒಂದು ಮೆಚೂರ್ ಪ್ರೊಫೆಸರ್ ರೀತಿ ವರ್ಕ್ ಮಾಡ್ತೀಯಾ. ಯಾವುದೇ ಪ್ರೆಷರ್ ಇರೋದಿಲ್ಲ. ಲೀಡರ್‌ಶಿಪ್ ರೋಲ್ ನಿಮ್ದೆ. ಮ್ಯಾನೇಜರ್, ಮೆಂಟರ್ ಓಕೆನಾ. ಆ ರೀತಿ ಟೈಪ್ ಆಫ್ ರೋಲ್ಸ್ ನಿಮ್ಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮ್ಯಾನೇಜ್ಮೆಂಟ್, ಎಚ್‌ಆರ್, ಟೀಚಿಂಗ್, ಟ್ರೈನಿಂಗ್, ಸೈಕಾಲಜಿಸ್ಟು ಆ ರೀತಿ ಓಕೆನಾ. ಹಾಗೆ ಹೆಲ್ತ್ ಕೇರ್ ಬಗ್ಗೆ, ಕ್ರಿಯೇಟಿವ್ ಫೀಲ್ಡ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿಯಿಂದ ಇರ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದೆ.
ಮ್ಯಾಗ್ನೋಲಿಯಾ ಬಂದು ಡೆಸ್ಟಿನಿ ಅಂಡ್ ರಿಫ್ಲೆಕ್ಷನ್ ಅಂತ ಬಂದಿದೆ. ನಿಮ್ಮ ಪಾತ್‌ನ ನಿಮ್ಮ ಚೂಸ್ ಮಾಡಿದೆ. ಯೂನಿವರ್ಸ್ ಚೂಸ್ ಮಾಡಿದೆ. ನಿಮ್ಗೆ ಸರಿಯಾದ ಒಂದು ರೋಲ್, ಜಾಬ್ ಅಪರ್ಚುನಿಟಿನ ಕೊಟ್ಟಿದೆ ಅಂತ ಅಂದ್ಬಿಟ್ಟು. ದ ಮ್ಯಾಜಿಷಿಯನ್ ಕಾರ್ಡ್ ಹೇಳುತ್ತೆ. ನಿಮ್ಮ ಲೈಫ್‌ನ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ. ನೀವೇ ನಿಮ್ಮ ಲೈಫ್‌ಗೆ ಮ್ಯಾಜಿಷಿಯನ್ ಅಂತ ಅಂದ್ಬಿಟ್ಟು. ಸೊ ಥಿಸ್ರೇಲ್ ಅಂತ ಬಂದಿದೆ. ಡಿಫೆನ್ಸ್ ಅಂಡ್ ಸ್ಟ್ರೆಂತ್ ಅಂದ್ಬಿಟ್ಟು ಆಫೀಸ್‌ನಲ್ಲಿ ನಿಮ್ಗೆ ಪಾಲಿಟಿಕ್ಸ್ ಇತ್ತು, ಕಾಂಪಿಟಿಷನ್ ಇತ್ತು, ಜೆಲಸ್ ಪೀಪಲ್ ಇದ್ರು. ಅದೆಲ್ಲ ಹೋಗೋದಿಕ್ಕೆ ನಿಮ್ಗೆ ಟವರ್ ಕಾರ್ಡ್ ಬಂದಿರುವಂತದ್ದು. ಓಕೆನಾ? ನೀವು ಬೌಂಡರೀಸು ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ತಿದ್ದೀರಾ ಕೆರಿಯರ್‌ನಲ್ಲಿ. ಸ್ಟ್ರಗಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಓಕೆನಾ? ಆ ರೀತಿ ಈ ಕಾರ್ಡ್ ಹೇಳ್ತಿದೆ. ಮನಿಯಲ್ಲಿ ರಿಸ್ಕ್ ಇನ್ವೆಸ್ಟ್‌ಮೆಂಟ್ ಅವಾಯ್ಡ್ ಮಾಡಿ, ಸೇವಿಂಗ್ಸ್‌ನ ಪ್ರೊಟೆಕ್ಟ್ ಮಾಡಿ ಅಂತಾನೂ ಹೇಳುತ್ತೆ. ಓಕೆನಾ? ದ ಮ್ಯಾಜಿಷಿಯನ್ ಕಾರ್ಡು. ನಿಮ್ಮ ಲೈಫ್‌ನ ನೀವೇ ಸರಿ ಮಾಡ್ಕೊಳ್ಳೋ ಅಂಥದ್ದು ಈ ಕಾರ್ಡ್ ರಿಲೇಟೆಡ್ ಈ ಫ್ಲವರು ನಿಮ್ಗೆ ಹೇಳ್ತಿದೆ. ಓಕೆನಾ? ಸೊ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟು. ನೆಗೆಟಿವಿಟಿನ ಏನ್ ಬರ್ತಿದೆ ಅದನ್ನ ಫೈಂಡ್ ಮಾಡಿ, ಡಿಲೀಟ್ ಮಾಡಿ, ಪಾಸಿಟಿವಿಟಿನ ಆಡ್ ಮಾಡಿ. ಸಕ್ಸಸ್ ನಿಮ್ದೇ. ಓಕೆನಾ? ಪ್ರತಿಯೊಂದು ಸಿಗುತ್ತೆ. ನೀವೇ ನಿಮ್ಮ ಲೈಫ್‌ಗೆ ಮ್ಯಾಜಿಷಿಯನ್ ಅನ್ನೋದನ್ನ ಈ ಕಾರ್ಡ್ ಹೇಳ್ತಿದೆ ನಿಮ್ಗೆ. ಓಕೆ. ಸೊ ತುಂಬಾ ಬ್ಯೂಟಿಫುಲ್ ರೀಡಿಂಗು. ಟೋಟಲ್ ಆಗಿ ಏನ್ ಹೇಳೋದಂದ್ರೆ, ಈಗ ನಿಮ್ಮ ಗ್ರೋತ್ ಆಗ್ತಿದೆ. ಟೆಸ್ಟಿಂಗ್ ಪೀರಿಯಡ್ ಮುಗ್ದಿದೆ ನಿಮ್ಗೆ. ಇವಾಗ ಗ್ರೋತ್ ನಡೆಯುತ್ತೆ ನಿಮ್ಮ ಕೆರಿಯರಲ್ಲಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಇನ್ ಕೆಲವೊಂದು ಕಾರ್ಡ್ಸ್‌ನ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಪಾರ್ಕ್ಸ್‌ಗ್ಲೋ ನಿಮ್ಗೆ ಗ್ರೋತ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸೈಕ್ಲಮ್ಯಾನ್ ನಿಮ್ಗೆ ಅಡಾಪ್ಟಬಿಲಿಟಿ ಅಂಡ್ ಜೆಂಟಲ್‌ನೆಸ್ ಹೇಳ್ತಿದೆ. ಸಿಚುಯೇಷನ್ ಏನೇ ಬಂದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಈ ಕಾರ್ಡ್. ಓಕೆನಾ? ಸೊ ಅಂದ್ರೆ ಯಾವ ರೀತಿ ಅಂದ್ರೆ ಒಂದು HR ಸಪೋರ್ಟಿವ್ ರೋಲ್, ಟೀಚಿಂಗ್, ಹೆಲ್ತ್ ಕೇರ್, ಕ್ರಿಯೇಟಿವ್ ಫೀಲ್ಡ್ಸ್ ಇದನ್ನ ಹೇಳ್ತಿದೆ ಇದು. ಒಂದು ನ್ಯೂ ರೋಲ್, ನ್ಯೂ ಪೀಪಲ್ ನಿಮ್ದಾಗುತ್ತೆ. ಓಕೆನಾ? ಒಂದು ಅದ್ಭುತವಾದಂತಹ ಚೇಂಜ್ ಅಂತೂ ಆಗ್ತಿದೆ ನಿಮ್ಮ ಲೈಫಲ್ಲಿ. ಅದನ್ನ ಹೇಳ್ತಿದೆ. ಓಕೆನಾ? ಹೊಸ ಜಾಬ್, ಹೊಸ ಅಧ್ಯಯನ ನಿಮ್ದಾಗ್ತಿದೆ ಅಂತ ಅಂದ್ಬಿಟ್ಟು. ಜೆಂಟಲ್‌ನೆಸ್ ಅಂದ್ರೆ ಸಾಫ್ಟ್ ಹಾರ್ಟ್, ಕಾಮ್ ಆದ ನೇಚರ್. ಆ ರೀತಿ ಭಾವನೆಗಳನ್ನ ನೀವು ಹೊಂದಿರಬೇಕಾಗಿರುತ್ತೆ ನಿಮ್ಮ ಕೆರಿಯರಲ್ಲಿ ನೀವು ಸಕ್ಸಸ್ ಆಗೋದಕ್ಕೆ. ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಪರ್ಸನಲಿ ಟ್ಯಾರೋಟ್ ಗೈಡೆನ್ಸ್ ಬೇಕು ಅಂದ್ರೆ ನಂಬರ್‌ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಬ್ಯೂಟಿಫುಲ್ ಸೋಲ್ಸ್, ಮೈ ಡಿಯರ್ ಬ್ಯೂಟಿಫುಲ್ ಬಟರ್‌ಫ್ಲೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು 3 ಸೆಕೆಂಡ್ಸು ಐಸ್‌ನ ಕ್ಲೋಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಅಥವಾ ಒಂದು ವಿಶ್‌ನ ಹೇಳಿ ಟ್ಯಾರೋಟ್ ಗೈಡ್ ಮಾಡುತ್ತೆ. ಥ್ಯಾಂಕ್ ಯು.